ವಸ್ತುವನ್ನು ವೈಜ್ಞಾನಿಕವಾಗಿ ದ್ರವ್ಯವೆಂದು ಕರೆಯಲಾಗುತ್ತದೆ. ದ್ರವ್ಯವು ಅತಿ ಸಣ್ಣ ಕಣಗಳಾಗುತ್ತವೆ. ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನು ಕಣ ಎಂದು ಎನ್ನುತ್ತೇವೆ. ಇದು ಅತಿ ಸೂಕ್ಷ್ಮ ಕಣ. ದ್ರವ್ಯದ ಲಕ್ಷಣಗಳು. ದ್ರವ್ಯಗಳಿಗೆ ವಿಶಿಷ್ಟ ಲಕ್ಷಣಗಳಿವೆ. ಅವುಗಳನ್ನು ನಾವು ಪ್ರಯೋಗ ಮತ್ತು ಚಟುವಟಿಕೆ ಮೂಲಕ ತಿಳಿಯೋಣ ಬನ್ನಿ. ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಇದೇ ರೀತಿ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಇದರ ಮೂಲಕ ನಾವು ಚಟುವಟಿಕೆ ಮೂಲಕ ತಿಳಿಸುತ್ತೇವೆ. ಒಂದು ದ್ರವ್ಯವು ಆಕ್ರಮಿಸಿರುವ ಸ್ಥಳವನ್ನು ಮತ್ತೊಂದು ದ್ರವ್ಯವು ಆಕ್ರಮಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀರು ಹೊರಚೆಲ್ಲಿತು. ಎಸ್. ನೆಕ್ಸ್ಟ್, ದ್ರವ್ಯದ ಎರಡನೇ ಲಕ್ಷಣ. ದ್ರವ್ಯಕ್ಕೆ ರಾಶಿ ಇದೆ. ಇದು ಒಂದು ತಕ್ಕಡಿ. ಈ ತಕ್ಕಡಿ ಸಮವಾಗಿದೆ. ಇವೆರಡೂ ಸಮವಾಗಿದೆ ಮತ್ತು ತಿರುಗುವ ಮುಳ್ಳು ಕೂಡ ಸೂಚಕ ಮುಳ್ಳು ಸಮವಾಗಿದೆ. ಈ ತಕ್ಕಡಿ ಸಮವಾಗಿದೆ. ಸೂಚಕ ಮುಳ್ಳು ಸಮವಾಗಿದೆ. ಈ ತಕ್ಕಡಿಯ ಒಂದು ತಟ್ಟೆಯಲ್ಲಿ 50 ಗ್ರಾಂ ಇರುವ ಒಂದು ರಬ್ಬರ್ ಇಟ್ಟಿದಾಗ ತಕ್ಕಡಿ ಬಾಗುತ್ತದೆ ಮತ್ತು ಸೂಚಕ ಮುಳ್ಳು ಕೂಡ ಬಾಗುತ್ತದೆ. ಇದರಿಂದ ನಾವು ದ್ರವ್ಯಕ್ಕೆ ರಾಶಿ ಇದೆ ಎಂದು ತಿಳಿಯಬಹುದು. ದ್ರವ್ಯವು ಅನೇಕ ಕಣಗಳ ಮತ್ತು ಅದು ರಾಶಿಯನ್ನು ಹೊಂದಿದೆ. ದ್ರವ್ಯವು ಸಣ್ಣ ಸಣ್ಣ ಕಣಗಳಿಂದಾಗಿದೆ. ದ್ರವ್ಯದಲ್ಲಿನ ಒಟ್ಟು ಕಣಗಳು ಮತ್ತು ರಾಶಿಯನ್ನು ಹೊಂದಿದೆ. ಆ ದ್ರವ್ಯದ ತೂಕವನ್ನು ಅವಲಂಬಿಸಿದೆ. ಯಾವ ವಸ್ತುವು ಸ್ಥಳವನ್ನು ಆಕ್ರಮಿಸುತ್ತಿದೆಯೋ ಮತ್ತು ರಾಶಿಯನ್ನು ಹೊಂದಿದೆಯೋ ಅದನ್ನು